ಶುರುವಾಗಿದೆ. ಮತ್ತೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ದಲಿತ ಎಡಗೈ ಸಮುದಾಯದಲ್ಲಿ ಬಸಂತಪ್ಪ ಅವರಿಗೆ ಅವಕಾಶ ಕೊಡಿ ಅಂತೇಳಿ ಚರ್ಚೆ ಶುರುವಾಗಿದೆಯಂತೆ, ನಿಜಾನ? ಅದು ಈಗಾಗಲೇ ನಮ್ಮ ಸಮುದಾಯಕ್ಕೆ ನಾವು ಸಹ ಹಿಂದೆ ಯಾವ ರೀತಿ ಹಿಂದಿನಿಂದನೂ ಸಹ ನಮಗೆ ಎಡಗೈ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಟ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷ ಬರ್ತಾ ಇತ್ತು. ಅದರಂತೆ ಈ ಸರಿನೂ ಸಹ ಈಗಾಗಲೇ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ KH ಮುನಿಯಪ್ಪ ಇವ್ರನ್ನ ಈಗಾಗಲೇ ಸಚಿವರನ್ನಾಗಿ ತಗೊಂಡಿದ್ದಾರೆ. ಮತ್ತೆ ಇನ್ನೊಂದು ಎರಡನೆಯ ಇದರಲ್ಲಿ ನಮಗೆ ಅವಕಾಶ ಕೊಡಬೇಕಂತಕ್ಕಂಥ ಮನವಿಯನ್ನ ಸಹ ನಾವು ಕೇಂದ್ರ ಸರ್ಕಾರ ಮತ್ತು ನಮ್ಮ ಕೇಂದ್ರ ನಾಯಕರ ಹತ್ರ ಮತ್ತೆ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಸಿದ್ದರಾಮಯ್ಯ ಸರ್ ಹತ್ರ ಈಗಾಗಲೇ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ. ಈಗ ತಿಮ್ಮಾಪುರ ಅವ್ರಿಗೆ ಪದೇ ಕೊಟ್ಟವ್ರಿಗೆ ಕೊಡ್ತಾ ಇದ್ದಾರೆ ಅಂತೇಳಿ ಅಸಮಾಧಾನಗಳು ಶುರುವಾಗ್ತಾ ಇದೆ, ಬೇರೆಯವ್ರಿಗೆ ಕೊಡಿ ಅಂತೇಳಿ. ಹಾಗಾಗಿ ಸಮುದಾಯದಲ್ಲಿ ಯಾರೆಲ್ಲ ಈಗ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಇದೆ? ಈಗ ನಾವು ಈಗಾಗಲೇ 5 ಜನ ಶಾಸಕರು ಇದ್ದೀವಿ. ಇದರಲ್ಲಿ ನಮ್ಗೆ ಯಾರು ಬೇಕಾದ್ರೂ ಕೊಡಲಿ ಅಂತಕ್ಕಂಥ ನಮ್ಮ ಮನವಿ. ಯಾರಿಗೆ ಬೇಕಾದ್ರೂ ಕೊಟ್ಟರೆ ನಮ್ಮ ಸಮುದಾಯಕ್ಕೆ ಒಂದು ನ್ಯಾಯ ಕೊಟ್ಟಂಗಾಗುತ್ತೆ. ಅದು ನಾವು ವಿಶೇಷವಾಗಿ ಹಿಂದಿನಿಂದಲೂ ಸಹ ಈ ಸಮುದಾಯ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಕ್ಕಂಥ ಒಂದು ಸಮುದಾಯ ಆಗಿರೋದ್ರಿಂದ ಈ ಸಮುದಾಯದ ಒಂದು ಶ್ರೇಯಸ್ಸಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಸಹ ನಮಗೆ ಬೆಂಬಲ ನಿಂತ್ಕೊಂಡಿದೆ. ಅದರಂತೆ ಈ ಸರಿನೂ ಸಹ ನಮಗೆ ಕೊಡ್ತಾರೆ ಅಂತಕ್ಕಂಥ ಭರವಸೆ ಇದೆ. ಈಗ ಬಸಂತಪ್ಪ ಅವರು ಪ್ರಬಲ ಆಕಾಂಕ್ಷಿನ ಅಂತ ನಾವು ಅದೇ ಇರೋದ್ರಲ್ಲಿ ನಮ್ಮಲ್ಲಿ ನಾನು ಸಹ ನಾವು ಹಿಂದೆ ಮೊದಲನೇ ಸರಿ ಗೆದ್ದಂತ ಶಾಸಕರು ಸಹ ಈಗಾಗಲೇ ಅನೇಕ ಸರಿ ನಾವು ಕೇಂದ್ರ ವರಿಷ್ಠ ಹತ್ರ ನಾವೆಲ್ಲ ಮನವಿ ಮಾಡ್ಕೊಂಡಿದ್ವಿ, ನಮ್ಮ ಎಲ್ಲ ನಾಯಕರುಗಳು. ಅದರಂತೆ ಹೊಸಬರಿಗೆ ಅವಕಾಶ ಕೊಟ್ರೆ ನಮಗೆ ಸಹ ಅದರಲ್ಲಿ ನಮಗೆ ಅವಕಾಶ ಕೊಟ್ಟರೆ ನಾನು ಸಹ ಸಚಿವನಾಗ್ಲಿಕ್ಕೆ ಮನವಿ ಮಾಡಿದ್ದೆ. ಉಳಿದಿರೋರಲ್ಲಿ ನೀವೇ ಹಿರಿಯರ? ನಾನು ಸಹ ಒಂದ್ಸರಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೀನಿ, ಒಂದ್ಸರಿ ಡಿಪ್ಯೂಟಿ ಕ್ಯಾಂಡಿಡೇಟ್ ಆಗಿದ್ದೀನಿ, ಮತ್ತೆ ಈ ಸರಿನೂ ಸಹ ಈ ಜಿಲ್ಲೆಯಲ್ಲಿ ಹೈಯೆಸ್ಟ್ ಲೀಡ್ ನಲ್ಲಿ ಗೆದ್ದಿದ್ದೇನೆ. ತಿಮ್ಮಪ್ಪ ಅವರವ್ರಿಗೆಲ್ಲ ನನಗೆ ಕೊಡಿ ಅಂತ ಡಿಮ್ಯಾಂಡ್ ಆಗಿದೆ. ನಮಗೆ ಆತರ ಇಲ್ಲ. ನಮಗೆ ಅವ್ರಿಗೆ ನಮ್ಮ ನಾಯಕರಿಗೆ ಕೊಟ್ಟರು ನಮ್ಗೆ ಸಂತೋಷ, ನಮಗೆ ಕೊಟ್ಟರು ಸಂತೋಷ, ಇನ್ನೊಬ್ರಿಗೆ ಕೊಟ್ಟರು ಸಂತೋಷ. ಒಟ್ಟು ನಮ್ಮ 5 ಜನದಲ್ಲಿ ಯಾರಿಗೆ ಬೇಕಾದ್ರೂ ಹೈಕಮಾಂಡ್ ತೀರ್ಮಾನ, ಅಂತಿಮ ತೀರ್ಮಾನ. ನಾವು ಕೊಟ್ಟವ್ರಿಗೆ ಬೇಡ, ಹೊಸಬ್ರಿಗೆ ಕೊಡಿ ಅಂತ ಅದನ್ನ ತೀರ್ಮಾನ ತಗೊಳ್ಳೋದು ನಮ್ಮ ವರಿಷ್ಠರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತೆ ನಮ್ಮ ಉಸ್ತುವಾರಿಗಳು ಅವರು ತಗೋಬೇಕು. ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ರಿ, ಏನ್ ಹೇಳ್ಕೊಂಡಿದ್ರಿ? ಸಿದ್ದರಾಮಯ್ಯ ನಮ್ಮ ಸಮುದಾಯಕ್ಕೆ ಇನ್ನೂ ಹೆಚ್ಚಿನದಾಗಿ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿ ಮಾಡಿಕೊಂಡಿದ್ವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.